ಜೀರಿಗೆ ಮೆಂತ್ಯದ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಸ್ಪೂನ್ ಅಳತೆಯಲ್ಲಿ 1 ಸ್ಪೂನ್ ಮೆಂತ್ಯ, ಈ ಸ್ಪೂನ್ ಅಳತೆಯಲ್ಲಿ ಜೀರಿಗೆ, 1 ಸ್ಪೂನು ಇದೇ ಅಳತೆಯಲ್ಲಿ ಎಳ್ಳು ತೊಗೊಂಡಿದ್ದೀನಿ. ಜೀರಿಗೆ, ಮೆಂತ್ಯ, ಎಳ್ಳು, ಕಡಲೆ ಬೀಜ ಇದರಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇದಿಷ್ಟು ಹುರಿದುಬಿಟ್ಟು ಪುಡಿ ಮಾಡಿಟ್ಕೋಬೇಕು. ಇದು ತುಂಬ ಬೇಗ ಆಗುತ್ತೆ. ಈ ಪುಡಿ ಸ್ವಲ್ಪ ನಿಮಗೆ ಬೇಕು ಅಂದಾಗ ಜಾಸ್ತಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಬೇಗ ಬೇಗ ಆಗುತ್ತೆ. 5 ನಿಮಿಷದಲ್ಲಿ ಆಗೋ ಟಿಫನ್ ಇದು. ತೋರಿಸ್ಕೊಡ್ತೀನಿ. ಪುಡಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಹುರಿದು ತಣ್ಣಗಾದ್ಮೇಲೆ ಈ ಜೀರಿಗೆ ಮೆಂತ್ಯ ಎಲ್ಲ ಬೀಳೋದ್ರಿಂದ ಇದು ಶುಗರ್ ಅವ್ರಿಗೂ ಒಳ್ಳೆಯದು. ಮತ್ತು ಈಗ ಇದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಮೆಣಸಿನ್ಕಾಯಿ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ಸಣ್ಣಗೆ ಹಚ್ಚಿದ್ರೆ ಮಕ್ಕಳು ತಿಂದ್ಬಿಡ್ತಾರೆ. ಉದ್ದುದ್ದಾದರೆ ಪಕ್ಕಕ್ಕೆ ತೆಗೆದಿಡ್ಬೋದು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಹಚ್ಚಿದ್ದೀನಿ. ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನ ನೆನೆಸಿ ಕಿವುಚಿಟ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಕೂಗಿಸಿ ಕಿವುಚಿಟ್ಕೊಳ್ಳೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ತೋರಿಸ್ತೀನಿ. ನೀವು ಆ ಥರ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಅದರಲ್ಲೆಲ್ಲ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಹಾಕೋಂಗಿರಲ್ಲ. ನೀವು ಪುಳಿಯೋಗರೆಗೆ, ಚಿತ್ರಾನ್ನ ಯಾವುದಕ್ಕೆ ಬೇಕಾದ್ರೂ ಹುಣಸೆಹಣ್ಣು ಗೊಜ್ಜನ್ನ ಹಾಕ್ಕೋಬೋದು. ವರ್ಷದ ತನಕ ಆ ಹುಣಸೆಹಣ್ಣು ಕಿವುಚಿಟ್ಕೊಂಡಿರೋದು ಬರುತ್ತೆ. ನೀವೊಂದು 6 ತಿಂಗಳಾದರೂ ಫ್ರಿಡ್ಜ್ ಇಲ್ದಿರ ಆಚೆ ಇಟ್ಕೋಬೋದು. ನಿಮ್ಗೆ ಇನ್ನೂ ಬೇಕು ಅಂದರೆ ವರ್ಷ ಆದರೂ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬಳಸ್ಕೋಬೋದು. ಸ್ವಲ್ಪ ಹಾಕ್ಕೋಬೋದು. ಕೆಲಸಗಳಿಗೆ ಹೋಗೋರೆಲ್ಲ ಆ ಥರ ಮಾಡಿ ಇಟ್ಕೊಳ್ತಾರೆ. ಈಗ ಈರುಳ್ಳಿ ರೋಸ್ಟ್ ಆಗಿದೆ. ಈಗ ಹುಣಸೆ ಹಣ್ಣು ಹಾಕಿ ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. ಆಮೇಲೆ ಈ ಪುಡಿ ಹಾಕ್ಬಿಟ್ಟು ಇಳಿಸ್ಕೊಂಡ್ಬಿಡ್ಬೇಕು. ಈಗ ರೋಸ್ಟ್ ಆಗಿದೆ. ಈ ಪುಡಿ ಹಾಕ್ಬಿಟ್ಟು ಕಲಸಿ ಇಳಿಸ್ಕೊಬಿಡ್ಬೋದು. ರುದ್ರಾಗ ಅನ್ನ ಮಾಡಿಕೊಂಡು ಈ ಗೊಜ್ಜು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೊಂಡ್ರೆ ರೆಡಿ. ಹೆಲ್ತಿ ಆ್ಯಂಡ್ ಸೂಪರ್ ಫಾಸ್ಟಾಗಿ ಆಗೋವಂಥ ಜೀರಿಗೆ ಮೆಂತ್ಯದ ಚಿತ್ರಾನ್ನ ರೆಡಿ.